ಬಳಿ 2 ವೃತ್ತಗಳಿವೆ. ಇದೊಂದು ಸಮತಲ. ಈ ಸಮತಲದಲ್ಲಿ ಈ ವೃತ್ತವನ್ನು ನಾನು ಇಟ್ಟಾಗ ಈಗ ಈ ವೃತ್ತವು ಇಲ್ಲಿ ಆಕ್ರಮಿಸಿಕೊಂಡಿರುವಂತಹ ಈ ಸ್ಥಳದ ಅಳತೆ ಹೆಚ್ಚು, ಅಥವಾ ಈ ವೃತ್ತವನ್ನು ಅದೇ ಸಮತಲದಲ್ಲಿ ಇಟ್ಟಾಗ ಇದು ಆಕ್ರಮಿಸಿಕೊಂಡಿರುವಂತಹ ಜಾಗ ಏನಿದೆ ಇದಿಷ್ಟು, ಇದರ ಅಳತೆ ಜಾಸ್ತಿಯಾ ಅಂತ ನೋಡಿದಾಗ ನೇರವಾಗಿ ಹೇಳ್ತೇವೆ, ಈ ವೃತ್ತ ಇಲ್ಲಿ ಆಕ್ರಮಿಸಿಕೊಂಡಂತಹ ಸ್ಥಳದ ಅಳತೆಯು ದೊಡ್ಡ ವೃತ್ತ ಆಕ್ರಮಿಸಿಕೊಂಡಂತಹ ಸ್ಥಳದ ಅಳತೆಗಿಂತ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ? ಅದು ಇದು ಎಷ್ಟು ಜಾಸ್ತಿ ಇದೆ? ನಿಖರವಾಗಿ ಹೇಳಿ. ಕಷ್ಟ ಆಗ್ತದಲ್ವಾ? ಹೌದು, ಹೀಗೆ ಕಣ್ಣೋಟದಲ್ಲಿ ಹೇಳ್ಬೋದು, ಇದು ಆಕ್ರಮಿಸಿಕೊಂಡಂತಹ ಸ್ಥಳದ ಅಳತೆ ಈ ವೃತ್ತವು ಆಕ್ರಮಿಸಿಕೊಂಡಂತಹ ಸ್ಥಳದ ಅಳತೆಗಿಂತ ಕಡಿಮೆ, ಇದು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ತದೆ ಅಂತ. ಹಾಗಾದರೆ ಈ ಆಕ್ರಮಿಸಿಕೊಂಡಂತಹ ಈ ವೃತ್ತದ ಈ ಭಾಗದ ಅಳತೆ ಅದು ಯಾವ ಅಳತೆ? ಅದು ವೃತ್ತದ ವಿಸ್ತೀರ್ಣ. ಆ ಅಳತೆಯನ್ನು ನಾವು ವಿಸ್ತೀರ್ಣ ಅಂತ ಹೇಳ್ತೇವೆ. ಹಾಗಾದರೆ ಈ ವಿಸ್ತೀರ್ಣದ ಅಳತೆಯನ್ನು ನಿಖರವಾಗಿ ಕಂಡುಹಿಡಿಬೇಕು. ನಿಖರವಾಗಿ ಕಂಡುಹಿಡಬೇಕಾದ್ರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರದ ಅಗತ್ಯ ಇದೆ. ಹಾಗಾದರೆ ಆ ಸೂತ್ರವನ್ನು ನಾವು ಹೇಗೆ ಕಂಡುಹಿಡಿಬಹುದು ಅದನ್ನು ನೋಡುವ. ಇಲ್ಲಿ ನನ್ನ ಬಳಿ ಒಂದು ವೃತ್ತ ಇದೆ. ಆ ವೃತ್ತವನ್ನು ನಾನು ಸಮನಾಗಿ 10 ತ್ರಿಜ್ಯಾಂತರ ಖಂಡಗಳಾಗಿ ವಿಭಾಗಿಸಿಕೊಂಡಿದ್ದೇನೆ. ಒಂದು ವೃತ್ತವನ್ನು 10 ತ್ರಿಜ್ಯಾಂತರ ಖಂಡಗಳಾಗಿ, ಈ ರೀತಿಯ ತ್ರಿಜ್ಯಾಂತರ ಖಂಡಗಳಾಗಿ ನಾನು ವಿಭಾಗಿಸಿಕೊಂಡಿದ್ದೇನೆ. ಇಲ್ಲಿ ಅರ್ಧ ಭಾಗ ಕೆಂಪು ಬಣ್ಣದಿದೆ, ಇನ್ನು ಅರ್ಧ ಭಾಗ ಬಿಳಿ ಬಣ್ಣದಿದೆ. ಇಲ್ಲಿ ನಿಮಗೆ ಇದು ಪರಿಧಿಯ ಉದ್ದದ ಅರ್ಧ ಭಾಗ, ಇದು ಪರಿಧಿಯ ಉದ್ದದ ಇನ್ನೊಂದು ಅರ್ಧ ಭಾಗ. ಈಗ ಈ 10 ಭಾಗ ನೋಡಿ ಸರಿಯಾಗಿ ಈ ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗಿತ್ತಲ್ವಾ? ಹಾಗಾಗಿ ಈ ವೃತ್ತದ ವಿಸ್ತೀರ್ಣವನ್ನು ಈಗ ನಾವು ಕಂಡುಹಿಡಿಯುವ. ಈ ಸಮನಾಗಿ ತುಂಡರಿಸಿದಂತಹ ಈ 10 ಭಾಗಗಳನ್ನು ಒಂದು ಕ್ರಮದಲ್ಲಿ ನಾವು ಜೋಡಿಸಿಕೊಳ್ಳುವ. ನೋಡಿ, ಈಗ ಈ ವೃತ್ತದ ಮೇಲ್ಮೆ ಆವರಿಸಿದ ಭಾಗ ಈಗ ಈ ಆಕಾರವನ್ನು ಪಡೆದುಕೊಳ್ತು. ಇದು ಯಾವ ಆಕಾರ ಅಂತ ನಾವು ನೋಡಿದರೆ, ಈಗ ನಾವಿಲ್ಲಿ ಈ ಭಾಗಗಳನ್ನು ಇನ್ನೂ ಸಣ್ಣ ಸಣ್ಣ ತ್ರಿಜ್ಯಾಂತರ ಖಂಡಗಳಾಗಿ ನಾವು ತುಂಡರಿಸಿ ಅದನ್ನು ಇದೇ ರೀತಿಯಾಗಿ ಜೋಡಿಸಿದಾಗ ಅದು ಹತ್ತಿರ ಆಯತಾಕಾರವನ್ನು ಪಡೆದುಕೊಳ್ತದೆ. ನಾವು ಈಗಾಗಲೇ ಕಲ್ತಿದ್ದೇವೆ, ಮಕ್ಕಳು ಕೂಡ ಕಲ್ತಿದ್ದಾರೆ. ಏನಂತ ಕಲ್ತಿದ್ದಾರೆ ಮಕ್ಕಳು? ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಇಲ್ಲಿ ಈ ವೃತ್ತದ ವಿಸ್ತೀರ್ಣವು ಈ ಆಯತದ ವಿಸ್ತೀರ್ಣಕ್ಕೆ ಏನಾಗಿದೆ? ಅಲ್ಲಿ ಸಮನಾಗಿದೆ. ವೃತ್ತದ ವಿಸ್ತೀರ್ಣ ಅದು ನಮಗಿಲ್ಲಿ ದೊರೆತಂತಹ ಆಯತಾಕಾರ ಏನಿದೆ, ಆ ಆಯತದ ವಿಸ್ತೀರ್ಣಕ್ಕೆ ಸಮ. ಆಯತದ ವಿಸ್ತೀರ್ಣ ಅಂದರೆ ಏನು? ಈಗಾಗಲೇ ನಾವು ಕಲ್ತಿದ್ದೇವೆ. ಆಯತದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ನಾವು ಉದ್ದ ಗುಣಿಸು ಅಗಲ ಅಂತ ತಗೊಳ್ತೇವೆ. ಹಾಗಾದರೆ ಈಗ ಇದರಲ್ಲಿ ಆಯತದ ಅಗಲವು ವೃತ್ತಕ್ಕೆ ಸಂಬಂಧಪಟ್ಟಾಗ ಯಾವ ಅಳತೆ ಆಗಿರ್ತದೆ? ಈಗ ಇಲ್ಲಿ ಉದ್ದ ನೋಡುವ. ಆಯತದ ಈ ಉದ್ದದ ಅಳತೆ ಎಲ್ಲಿಂದ ಎಲ್ಲಿಯವರೆಗೆ? ಇಲ್ಲಿಂದ ಇಲ್ಲಿಯವರೆಗಿದೆ ಉದ್ದದ ಅಳತೆ. ಇದು ಈಗಾಗಲೇ ಮೊದಲು ನಾನು ನಿಮಗೆ ತೋರಿಸಿದ ಹಾಗೆ ಆ ಬಿಳಿ ಭಾಗದ ಕಂಸ ವೃತ್ತದ ಪರಿಧಿಯ ಅರ್ಧ ಅಂತ ನಾವು ನೋಡಿದ್ದೇವೆ. ವೃತ್ತದ ಪರಿಧಿ ಏನು ಸೂತ್ರ ಗೊತ್ತಿದೆ ನಮಗೆ. ಓಕೆ, ವೃತ್ತದ ಪರಿಧಿಯ ಅರ್ಧ ಉದ್ದದ ಅಳತೆ ವೃತ್ತದ ಪರಿಧಿಯ ಅರ್ಧಕ್ಕೆ ಸಮನಾಗಿದೆ. ಉದ್ದದ ಅಳತೆ. ಅಗಲ ಏನಾಗಿದೆ ನೋಡಿ, ಇಲ್ಲಿ ಅಗಲ ಇದು
ಕೇಂದ್ರ ಬಿಂದು, ಪರದೆ ಮೇಲಿನ ಬಿಂದು ಸೇರಿಸುವ ರೇಖಾಖಂಡ. ಇದು ಅಗಲ. ಅಗಲದ ಅಳತೆ ಏನದು? ವೃತ್ತದ ತ್ರಿಜ್ಯದ ಅಳತೆ. ಇದು ವೃತ್ತದ ತ್ರಿಜ್ಯದ ಅಳತೆ. ಹಾಗಾದರೆ ಅಗಲ ಎನ್ನುವುದು ವೃತ್ತದ ತ್ರಿಜ್ಯಕ್ಕೆ ಸಮ. ಸರಿಯಾ? ಸರಿ. ವೃತ್ತದ ಪರಿಧಿಯ ಅರ್ಧ. ವೃತ್ತದ ಪರಿಧಿಯ ಸೂತ್ರ ಈ ಹಿಂದೆ ನಾವು ಕಲ್ತಿದ್ದೇವೆ. ಏನು ಸೂತ್ರ? 2πr. 2πr. ವೃತ್ತದ ಪರಿಧಿ ಅರ್ಧ. ಅರ್ಧ ಅಂದರೆ ಇದನ್ನು ಏನು ಮಾಡಬೇಕು? ಸಮ 2 ಭಾಗ ಮಾಡಬೇಕು. ಗುಣಿಸು ತ್ರಿಜ್ಯ. ತ್ರಿಜ್ಯವನ್ನು ನಾವು ಯಾವ ಸಂಕೇತದಿಂದ ಸೂಚಿಸ್ತೇವೆ? ಆರ್ ಎನ್ನುವ ಸಂಕೇತದಿಂದ ಸೂಚಿಸ್ತೇವೆ. ಯಾಕೆ? ರೇಡಿಯಸ್. ಹಾಗಾಗಿ ಆರ್. ಓಕೆ. ಈಗ ಇಲ್ಲಿ 2πr, 2 ಅದರ ಅರ್ಧ ಮಾಡಿದರೆ ನಮಗೆ ಒಂದೊಂದು ಭಾಗ ಸಿಗ್ತದಲ್ವಾ? ಅಂದರೆ 2 1 2, 2 1 2 ಅಲ್ಲಿ ಭಾಗ ಆಗಿದ ಮೇಲೆ ಇಲ್ಲಿ ಉಳಿಯುವುದೇನು? ನನಗೆ 1πr ಉಳಿತದೆ. 2πr ಅನ್ನು 2 ಸಮ ಭಾಗ ಮಾಡಿದಾಗ 1πr ನನಗೆ ಸಿಗ್ತದೆ. ಅಂದರೆ π ಗುಣಿಸು ಆರ್ ಇಂಟು ಆರ್. ಹಾಗಾದರೆ πr ಇಂಟು ಆರ್ ಏನಾಯಿತು? ಪೈ. ಘಾತಾಂಕಗಳ ನಿಯಮ ಕಲ್ತಿದ್ದೀರಾ? ಇಲ್ಲಿ ಏನಿಲ್ಲ ಅಂದರೆ ಘಾತಾಂಕದಲ್ಲಿ 1, ಇಲ್ಲಿ 1 ಇದೆ. ಹಾಗಾಗಿ ಘಾತ ಸಂಖ್ಯೆಗಳನ್ನು ಗುಣಿಸುವಾಗ ಘಾತಾಂಕಗಳನ್ನು ನಾವೇನು ಮಾಡ್ತೇವೆ? ಕೂಡಿಸ್ಕೊಳ್ತೇವೆ. ಹಾಗಾಗಿ πr 1 + 1 2. ಹಾಗಾದರೆ ವೃತ್ತದ ವಿಸ್ತೀರ್ಣ ಏನಂತ ಗೊತ್ತಾಯಿತು ನಮಗೆ? ವೃತ್ತದ ವಿಸ್ತೀರ್ಣ πr². ಈ ರೀತಿಯಾಗಿ ನಾವು ನಮ್ಮ ಕಲಿಕಾ ಕಿಟ್ನಲ್ಲಿರುವಂತಹ ವೃತ್ತದ ಮಾದರಿ ಮತ್ತು ತ್ರಿಜ್ಯಾಂತರ ಖಂಡಗಳಾಗಿ ಕತ್ತರಿಸಿದಂತಹ ಮಾದರಿಗಳಿವೆ. ಅವುಗಳ ಸಹಾಯದಿಂದ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ನಾವು ಕಂಡುಹಿಡಿಯಬಹುದು. ಈ ಸೂತ್ರದ ಸಹಾಯದಿಂದ ನಾವು ನಮ್ಮ ನಿತ್ಯ ಜೀವನದಲ್ಲಿ ಎದುರಾಗುವ ವೃತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಿದೆ, ಆ ಎಲ್ಲ ಸಮಸ್ಯೆಗಳು, ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅದನ್ನು ಈ ಸೂತ್ರದ ಸಹಾಯದಿಂದ ನಾವು ಕಂಡುಹಿಡಿಬೋದು. ಈಗಾಗಲೇ ಪಾಠದ ಪ್ರಾರಂಭದಲ್ಲಿ ನಾವು ನೋಡಿದ ಹಾಗೆ ಈ ವೃತ್ತ ಆಕ್ರಮಿಸಿಕೊಳ್ಳುವಂತಹ ಸ್ಥಳದ ಅಳತೆ ಜಾಸ್ತಿಯೋ, ಈ ವೃತ್ತ ಆಕ್ರಮಿಸಿಕೊಳ್ಳುವಂಥ ಸ್ಥಳದ ಅಳತೆ ಜಾಸ್ತಿಯೋ ಎಂದು ನಿಖರವಾಗಿ ಅಳತೆ ಮಾಡಿ ಹೋಲಿಸಲು ನಮಗೆ ಈ ಸೂತ್ರದ ಸಹಾಯದಿಂದ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳಿಗೆ ನಾವು ಈ ಸೂತ್ರದ ಸಹಾಯದಿಂದ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಅನೇಕ ಸಮಸ್ಯೆಗಳನ್ನು ನಾವು ನೀಡಬಹುದು.